ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ರೈತರ ಮೇಲೆ ದಬ್ಬಾಳಿಕೆ ಮಾಡಿದ ಕೋಲಾರ ಡಿಸಿ ಮನೋಜ್ ಕುಮಾರ್ ಮೀನಾ ವಿರುದ್ಧ ರಾಜ್ಯದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಮನೋಜ್ ಕುಮಾರ್ ಅವರನ್ನು ಅಮಾನತುಗೊಳಿಸಬೇಕೆಂದು ರೈತ ಸಮೂಹ ಆಗ್ರಹಿಸಿದೆ. ಈ ಮಧ್ಯೆ ಡಿಸಿ ಕ್ರಮವನ್ನು ಸಚಿವೆ ಶೋಭಾ ಕರಂದ್ಲಾಜೆ ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ಕೋಲಾರದಲ್ಲಿ ಜಿಲ್ಲಾಧಿಕಾರಿ ಮನೋಜ್ ಕುಮಾರ್ ರೈತರನ್ನ ಕತ್ತು ಹಿಡಿದು ಹೊರದಬ್ಬಿದ್ರು. ಈ ಘಟನೆಗೆ ಇವತ್ತು ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮನೋಜ್ ಕುಮಾರ್ ಅವರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡುವಂತೆ ರೈತ ಸಮೂಹ ಆಗ್ರಹಿಸಿದೆ. ಮಂಡ್ಯದಲ್ಲಿ ರೈತ ಸಂಘ ಹಾಗೂ ಕರವೇ ಕಾರ್ಯಕರ್ತರು ಒಟ್ಟುಗೂಡಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ನಗರದ ಕೆಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಮನೋಜ್ ಕುಮಾರ್ ವಿರುದ್ಧ ಕೇಸು ದಾಖಲಿಸಿ ಕರ್ತವ್ಯದಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿದರು. ಕೋಲಾರದ ಜಿಲ್ಲಾಧಿಕಾರಿ ಏನಿದ್ದಾರೆ, ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ರೈತರನ್ನ ಅಂಗಿಪಟ್ಟಿಯನ್ನ ಕಾಲರ್ನ ಹಿಡಿದು ಹೊರಗಡೆ ದಬ್ಬುವಂತ ಕೆಲಸ ಮಾಡ್ತಾರೆ ಅಂತ ನೋಡಿದ್ರೆ ಕಾನೂನ್ನೇ ಕೈಗೆ ತಗೊಂಡು ಕಾನೂನು ಭಂಗ ಮಾಡಿದ್ದಾರೆ. ಈ ಸರ್ಕಾರಗಳಿಗೆ ಏನಾದ್ರೂ ರೈತರ ಬಗ್ಗೆ ಗೌರವ ಇದ್ರೆ ತತ್ಕ್ಷಣ ಕಾನೂನು ಭಂಗ ಮಾಡದಂತ ಜಿಲ್ಲಾಧಿಕಾರಿ ಮೇಲೆ ಕಾನೂನು ರೀತಿ ಎಫ್ಐಆರ್ ಹಾಕೋ ಮೂಲಕ ಅವನ್ನ ಬಂಧಿಸಬೇಕು. ಕೋಲಾರದಲ್ಲಿ ಧರಣಿ ನಡೆಸಿದ ರೈತ ಸೇನೆ ಮನೋಜ್ ಕುಮಾರ್ ಅವರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದೆ. ಅಮಾಯಕ ಜನಗಳಕ್ಕ ಇವರು ಗೂಂಡಾಗಿರಿ ಮಾಡಿ ಶರ್ಟ್ನ ಬಿಚ್ಚಿಕೊಂಡು ನಾವು ಕತ್ತಿಡ್ದು ಆಚೆ ಕಡೆ ತಳ್ಳ್ರಿ ಅಂತೇಳಿ ಪೊಲೀಸ್ನವ್ರಿಗೆ ವರದಿ ಕೊಟ್ಟು ಅವ್ರ ಕೈಲಿ ಆ ಕೆಲಸ ಮಾಡಿಸಿದ್ದಾರೆ. ರೈತರ ಬಗ್ಗೆ ಕೋಲಾರದಲ್ಲಿ ನಡೆದಿದೆ. ಇಂಥ ದಬ್ಬಾಳಿಕೆ ಮಾಡಬಾರ್ದು. ಅವ್ರ ಈ ರಾಜ್ಯದಿಂದ ಬೇರೆ ಕಡೆ ಹೋಗುವಂತ ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ಮಧ್ಯೆ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅಧಿಕಾರಿಗಳು ಒಮ್ಮೊಮ್ಮೆ ತಪ್ಪು ಮಾಡುವುದು ಸಹಜ, ಕೋಲಾರದಲ್ಲಿ ರೈತರ ಮೇಲೆ ನಡೆದಿರುವ ಅಚಾತುರ್ಯ ಆಕಸ್ಮಿಕವಷ್ಟೇ ಅಂತ ಡಿಸಿ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಧಿಕಾರಿಗಳು ಸರ್ಕಾರ ಏನು ಕೆಲಸ ಹೇಳುತ್ತಾ ಅದನ್ನು ಸಹಜವಾಗಿ ಅವರು ಮಾಡ್ತಾರೆ. ಸರ್ಕಾರದ ಸೂಚನೆಯಂತೆ ಅವರು ನಡ್ಕೊಳ್ಬೇಕಾಗುತ್ತೆ. ಇಲ್ಲೇನಾದರೂ ಯಾರಿಗಾದ್ರೂ ವೈಯಕ್ತಿಕವಾಗಿ ತೊಂದರೆ ಆಗುತ್ತೆ ಅಥವಾ ಯಾರಿಗಾರು ಅವರಿಗೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂದರೆ ಖಂಡಿತವಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ. ಆ ಮುಖ್ಯ ಕಾರ್ಯದರ್ಶಿಗಳು ಸಹಜವಾಗಿ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಅವರು ಗಮನಿಸ್ತಾರೆ. ಅದೇನೇ ಇರಲಿ, ಡಿಸಿ ಮನೋಜ್ ಕುಮಾರ್ ಅನ್ನದಾತನ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಚಾಮರಾಜನಗರದಲ್ಲೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಅಧಿಕಾರಿಗಳ ತಪ್ಪುಗಳನ್ನ ಸರ್ಕಾರ ಮುಚ್ಚಿಕೊಳ್ಳುತ್ತಾ ಹೋದ್ರೆ ರೈತರ ಕಷ್ಟಕ್ಕೆ ಸ್ಪಂದಿಸೋರಾರು ಅನ್ನೋದು ಅನ್ನದಾತನ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಕಾಡಾನೆ ಈ ಹೆಸರು ಕಿವಿಗೆ ಬಿದ್ರೆ ಸಾಕು ಹಾಸನದ ಜನರು ಬೆಚ್ಚಿ ಬೀಳ್ತಾರೆ. ಕಾಡಾನೆಗಳು ರೈತರ ಬದುಕಿನಲ್ಲಿ ಚೆಲ್ಲಾಟವಾಡ್ತಾ ಇವೆ. ಇದರಿಂದ ರೈತರು ಬಹಳ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಎಲಿಫೆಂಟ್ ಎಫೆಕ್ಟ್ನ ಫುಲ್ ಸ್ಟೋರಿ ಇಲ್ಲಿದೆ. ಇದು ಹಾಸನದ ಆಲೂರು ತಾಲೂಕಿನ ಬೋಸ್ಮಾನಹಳ್ಳಿ ಕರಡಿಬೆಟ್ಟ. ಈ ದಟ್ಟ ಕಾಡು ಕಾಡಾನೆಗಳ ಆವಾಸ ಸ್ಥಾನ. ಇಲ್ಲಿ ಬೀಡು ಬಿಟ್ಟಿರುವ 6ಕ್ಕೂ ಹೆಚ್ಚು ಆನೆಗಳು ಇಲ್ಲಿಯ ಜನರ ನೆಮ್ಮದಿ ಕಿತ್ತುಕೊಂಡಿವೆ. ಕಾಡಾನೆಗಳ ಪುಂಡಾಟಕ್ಕೆ ಅಪಾರ ಪ್ರಮಾಣದ ಶುಂಠಿ, ಬಾಳೆ ಸೇರಿದಂತೆ ಹಲವು ಬೆಳೆ ಹಾನಿಯಾಗಿವೆ. ಅಗದು ಎಲ್ಲ ಮಾಡಿದ್ವಿ ಶುಂಠಿ ಕೆಲಸವ, ನೇಗ್ಲಲ್ಲಿ ಉತ್ತಿರಲಿಲ್ಲ. ಅಗದು ಮಾಡಿದ್ದು ತುಂಬ ಲಾಸ್ ಮಾಡಿದ್ದೇವೆ. ತುಣಿದಾಕಿದಾವೆ ಎಲ್ಲ ಪೂರ್ತಿ ಎಲ್ಲ. ನಾವು ಈಗ ಮತ್ತೆ ಅದು ರೆಡಿ ಮಾಡೋದು ಓದ್ಲಕ್ಕನೇ, ಅದು ಮತ್ತೇನು ಬರಲ್ಲ. ಅದು ಅಡಿಕೆ ಗಿಡ ಬಾಳೆ ಎಲ್ಲ ತುಣಿದಾಕಿದಾವೆ. ಆನೆ ತುಳಿತಕ್ಕೊಳಗಾಗಿ ಜೀವ ಕಳೆದುಕೊಂಡವರಿಗೆ ಸರ್ಕಾರ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುತ್ತೆ. ಆದರೆ ಜನರ ಜೀವ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸಲ್ಲ ಅನ್ನೋದು ಸ್ಥಳೀಯರ ಅಳಲು. ಇಲ್ಲಿ ಯಾವುದೇ ರೈತರ ಒಂದು ಪ್ರಾಣಕ್ಕೆ ಬೆಲೆನೇ ಇಲ್ದಂಗೆ ಆಗೋಗಿದೆ. ಇದನ್ನ ನಾವು ಅನೇಕ ಬಾರಿ ಪ್ರತಿಭಟನೆ ಮೂಲಕನೂ ತೋರಿಸಿದ್ವಿ, ಮನವಿ ಮೂಲಕನೂ ತೋರಿಸಿದ್ವಿ. ಯಾರೂ ಇದಕ್ಕೆ ಕಿವಿಗೊಡೋಂಗಿಲ್ಲ. ಈ ಮೂಲಕನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ರೈತರಿಗೆ ಸೂಕ್ತ ಮತ್ತು ಪ್ರಾಣಕ್ಕೆ ಒಂದು ಸೂಕ್ತ ಬೆಲೆ ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಕಾಡಾನೆ ಕಾಟದಿಂದ ಪಾರು ಮಾಡಿ ಅನ್ನೋ ಜನತೆಯ ದನಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಕೈ ತೋರಿಸುತ್ತಿದೆ. ಅಷ್ಟೇ ಅಲ್ಲ, ಸರ್ಕಾರ ನೀತಿಕತೆ ಹೇಳುತ್ತದೆಯೇ ಹೊರತು ಆನೆ ಹಾವಳಿ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನೋದು ಹಾಸನ ಜನತೆಯ ಮಾತು. ಕಾಡಾನೆಯ ಹಾವಳಿ ಇಲ್ಲಿ ಜನರ ನೆಮ್ಮದಿಗೆ ಭಂಗ ತಂದಿದೆ. ಆಸ್ತಿ ಪಾಸ್ತಿಯನ್ನು ಸಹ ಕಾಡಾನೆಗಳು ನಷ್ಟ ಮಾಡಿವೆ.
ಹೀಗಾಗಿ ಇಲ್ಲಿಯ ಜನರು ಜೀವವನ್ನು ಕೈಲಿರಿದುಕೊಂಡು ಬದುಕುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈ ಗ್ರಾಮಗಳ ಒಂದು ಸೂಕ್ತ ಪರಿಹಾರದತ್ತ ಸರ್ಕಾರ ಚಿಂತಿಸಬೇಕಿದೆ. ಕ್ಯಾಮರಾಮನ್ ಮಹಮ್ಮದ್ ಜೊತೆ ಹರೀಶ್, ಸುವರ್ಣ 24/7 ಹಾಸನ. ರಾಜಕೀಯ ನಾಯಕರ ಹುಟ್ಟುಹಬ್ಬಗಳಲ್ಲಿ ಅಭಿಮಾನಿಗಳು ರೋಗಿಗಳಿಗೆ ಹಣ್ಣು ಹಂಪಲು ನೀಡೋದು ಸಾಮಾನ್ಯ. ಆದರೆ ಗೃಹ ಸಚಿವ ಆರ್ ಅಶೋಕ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಆಚರಿಸಿದ್ರು. ಮಂಡ್ಯದ ಅಭಿಮಾನಿಗಳು ಅಶೋಕ್ ಬರ್ತ್ಡೇಯನ್ನ ಹೇಗೆ ಆಚರಿಸಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಸಚಿವ ಆರ್ ಅಶೋಕ್ರ 54ನೇ ಹುಟ್ಟುಹಬ್ಬವನ್ನ ಮಂಡ್ಯದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಆಚರಿಸಿದ್ರು. ಕಾರ್ಯಕರ್ತರು ಆಚರಿಸಿದ ಹುಟ್ಟುಹಬ್ಬ ಫುಲ್ ಡಿಫ್ರೆಂಟ್ ಆಗಿತ್ತು. ಬೀದಿ ಬೀದಿ ಅಲೆಯುತ್ತಿದ್ದ ಮಾನಸಿಕ ಅಸ್ವಸ್ಥನೊಬ್ಬನಿಗೆ ಸ್ನಾನ ಮಾಡಿಸಿದ್ರು. ಅಲ್ಲದೆ ಮಾರುತ ಬೆಳೆದಿದ್ದ ಕೂದಲು ಕತ್ತರಿಸಿದ್ರು. ಮಾನಸಿಕ ಅಸ್ವಸ್ಥನಿಗೆ ಹೊಸ ಬಟ್ಟೆ ತೊಡಿಸಿ ಅಶೋಕಣ್ಣನಿಗೆ ಜೈ ಅಂದ್ರು. ಮಾನಸಿಕ ರೋಗಿ ಪರಶ್ವಮೂರ್ತಿಗೆ ಲಾಡು ತಿನ್ನಿಸಿದ್ರು. ಆದ್ರೆ ಆತನಿಗೆ ಅದೇನನಿಸ್ತೋ ಏನೋ, ಊಟ ಮಾಡು ಅಂದ್ರೆ ಒಲ್ಲೆ ಅಂದ. ಕುಡಿಬೇಡ, ಬೀಡಿ ಸೇದ್ಬೇಡ ಅಂತ ಬುದ್ಧಿವಾದ ಹೇಳಿ ಆಣೆ ಮಾಡಿಸಿದ್ರು. ಗೃಹ ಸಚಿವರು, ಸಾರಿಗೆ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಆರ್ ಅಶೋಕ್ರವರ 54ನೇ ಹುಟ್ಟುಹಬ್ಬದ ಅವರ ಹುಟ್ಟುಹಬ್ಬವನ್ನು ನಾವು ವಿಶೇಷವಾಗಿ ಆಚರಿಸಬೇಕು ಅಂತೇಳಿ ತುಂಬಾ ದಿನದಿಂದ ನಾನು ಅವರ ಅಭಿಮಾನಿಯಾಗಿ ಆಸೆ ಇಟ್ಕೊಂಡಿದ್ದೆ. ಬಿಜೆಪಿ ಕಾರ್ಯಕರ್ತರಿಗೇನೋ ತಾವು ಡಿಫ್ರೆಂಟ್ ಆಗಿ ನೆಚ್ಚಿನ ನಾಯಕನ ಹುಟ್ಟುಹಬ್ಬ ಆಚರಿಸಿದ್ವಿ ಅನ್ನೋ ಸಮಾಧಾನ. ಆದ್ರೆ ಹುಚ್ಚ ಮಾತ್ರ ಹೊಸ ಗೆಟಪ್ನಲ್ಲಿ ಮಿಂಚಿ ಖುಷಿ ಪಟ್ಟ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ.